ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾ ವ್ಲಾಗ್ಸಲ್ಲಿ ಇವತ್ತು ನಾನು ಹೀರೆಕಾಯಿ ಮತ್ತು ಬಸಳೆ ಸೊಪ್ಪಿನ ಸಾರು ಬದನೆಕಾಯಿ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ನೋಡಿ, ಬಸಳೆ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಕಟ್ಟಿನಷ್ಟು ಬಸಳೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಬದನೆಕಾಯಿ ಹಾಕ್ಕೊಂಡಿದ್ದೀನಿ, ದೊಡ್ಡ ಉದ್ದದ ಬದನೆಕಾಯಿ ಒಂದು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಒಂದೆರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ, 2 ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಕೊತ್ತಂಬರಿ ಹಾಕಿದ್ಮೇಲೆ ಒಂದು 10 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸಾಂಬಾರು ಈರುಳ್ಳಿ ಒಂದು 25 ಹಾಕ್ಕೊಂಡಿದ್ದೀನಿ. 25 ಸಾಂಬಾರು ಈರುಳ್ಳಿ ಹಾಕ್ಕೊಂಡ್ಮೇಲೆ ದೊಡ್ಡದೊಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ನೋಡಿ 1 ಕಪ್ಪಿನಷ್ಟು ನಾನು ಅವರೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅವರೆಬೇಳೆ ಬಂದು ಸೊಪ್ಪು ಸಾರಿಗೆ ಸೊಪ್ಪು ಸಾರಿಗೆ ಬಂದ್ಬಿಟ್ಟು ನಮಗೆ ಅವರೆಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟೇ ಬೇರೆ ಥರ ಇರುತ್ತೆ. ನಾನೊಂದು ಒಂದು ಮೀಡಿಯಮ್ ಸೈಜಿಂದು ಹೀರೆಕಾಯಿನ ಸಣ್ಣ ಕಟ್ ಮಾಡಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ, ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ನಾನು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ, ಅಥವಾ ಜೀರಿಗೆನೂ ಕೂಡ ಹಾಕ್ಕೋಬೋದು. ಮಿಕ್ಸಿಲಿ ಹಾಕೋಂಗಿದ್ರೆ ಜೀರಿಗೆ ಹಾಕ್ಬೋದು. ನಾನಿವಾಗ ಒಂದು 3/4 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು, ಯಾಕಂದರೆ ಬೇಳೆ ಬೇಯಬೇಕಲ್ವ, ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಬೇಕು. ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ನಾವೀಗೊಂದು 3 ವಿಷಲ್ ಬರ್ಸ್ಕೊಳ್ಳೋಣ. 3 ವಿಷಲ್ ಬರ್ಸ್ಕೊಳ್ಳೋಣ. ಕುಕ್ಕರ್ ವಿಷಲ್ ಮುಚ್ಚಿ, ನಾವು ಇವಾಗ ಉಪ್ಪು ಹಾಕೋದು ಬೇಡ, ಆಮೇಲೆ ಉಪ್ಪು ಹಾಕಿದ್ರೆ ಆಗುತ್ತೆ. ಕುಕ್ಕರ್ ವಿಷಲ್ ಮುಚ್ಚಿ ನಾವೊಂದು 3 ವಿಷಲ್ ಬರ್ಸ್ಕೊಳ್ತೀನಿ. 3 ವಿಷಲ್ ಮತ್ತೆ ನೋಡಿ, ಕುಕ್ಕರ್ ತಣ್ಣಗಾಗೋಷ್ಟೊತ್ತಿಗೆ ನಾವೊಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಇಟ್ಕೊಂಡು ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊಪ್ಪು ಸಾರು, ಮಸ್ಕಾಯಿ ಥರ ನಾವು ಮಸ್ತು ಮಾಡೋ ಸಾರಿಗೆಲ್ಲನೂ. ಮತ್ತು ನೋಡಿ, ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಅರ್ಧ ಹಿಡಿಯಷ್ಟು ನಾನು ಒಂದು 2 ಕಡ್ಡಿ ಕರಿಬೇವು ಹಾಕ್ಕೊಂಡಿದ್ದೀನಿ. 2 ಕಡ್ಡಿ ಕರಿಬೇವು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ. ಇಂಗು ಹಾಕಿರೋ ಸ್ಕಿಪ್ ಆಗಿದೆ. ಒಂದು 1/4 ಟೀ ಸ್ಪೂನಷ್ಟು ಇಂಗು ಹಾಕ್ಕೊಂಡು ನೋಡಿ, ಸಾರನ್ನು ನಾನು ಮೇಲೇ ಬಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ಸಾರು ಬೆಂದಿರೋದು. ಮತ್ತು ನಾನು ಸ್ವಲ್ಪ ನೀರು ಬಸ್ಕೊಳ್ತೇನೆ, ಸ್ವಲ್ಪ ನೀರಿದ್ದಂಗೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಸಾರು ಕುದಿಬೇಕಲ್ಲ, ಇಷ್ಟು ಕುದ್ರೆ ಸಾಕಾಗುತ್ತೆ ನಮಗೆ. ನೋಡಿ, ಬೇಳೆ ಸೊಪ್ಪು ತರಕಾರಿ ಎಲ್ಲ ಇಷ್ಟು ಬೆಂದಿದೆ. ನಾವಿವಾಗ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಹೀರೆಕಾಯಿ ಸ್ವಲ್ಪ ಬಾಯಿಗೆ ಸಿಗೋ ಥರನೇ ಇರಬೇಕು. ಅವರೆಬೇಳೆ ಹಾಕಿರೋದ್ರಿಂದ ನಾನು ತುಂಬ ಮಸಿಯೋದಿಲ್ಲ. ಸ್ವಲ್ಪ ಬೇಳೆ ಮಸ್ಕಾಯಿ ಮಾಡ್ತೀವಲ್ಲ, ಆ ಥರ ಮಸಿದ್ರೆ ಸಾಕಾಗುತ್ತೆ. ತರಕಾರಿ ಬದನೆಕಾಯಿ ಹೀರೆಕಾಯಿ ಎಲ್ಲ ಹಾಕಿರೋದ್ರಿಂದ ನೋಡಿ. ಮತ್ತೆ ಇದರ ಮೇಲೆ ಕುಕ್ಕರ್ ಮೇಲೆ ಇಟ್ಟು ಸಾರನ್ನ ಇದಕ್ಕೆ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಗಟ್ಟಿನೇ ಇರಬೇಕು, ನೀರಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಸಾರು. ಇದು ಬಂದು ನೋಡಿ, ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ನಾವು ತಿಂತಾಯಿದ್ರೆ ಇನ್ನೂ ಒಂದು ಚೂರು ತಿನ್ಬೇಕು ಅನಿಸುತ್ತೆ, ಹಾಗಿರುತ್ತೆ. ಮತ್ತು ನೋಡಿ, ಇದಾಯಿತು. ಇದು ಬಂದ್ಬಿಟ್ಟು ನಾನು ಮಿಲ್ಲೆಟ್ ಪೌಡ್ರ್ ಮಾಡಿದ್ದೆ, ಅಂದರೆ ಕಾಳುಗಳು, ಬೇಳೆ ಕಾಳುಗಳು ಮತ್ತು ಸಿರಿಧಾನ್ಯಗಳು ಎಲ್ಲ ಹಾಕಿ ನಾನು ಪೌಡ್ರ್ ಮಾಡಿದ್ದೀನಿ. ಅದು ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿ. ಈ ಚಾನಲ್ ಅಥವಾ ಇನ್ನೊಂದು ಚಾನಲಲ್ಲೂ ವಿಡಿಯೋ ಹಾಕಿದ್ದೀನಿ. ಇದಕ್ಕೆ ಆ ಪೌಡ್ರಿಗೆ ಆ ಪುಡಿಗೆ ನಾನು ಒಂದು ಕಪ್ಪಿನಷ್ಟು ಪುಡಿ ತೊಗೊಂಡಿದ್ದೀನಿ. ಜರಡಿ ಮಾಡಿ ಇಟ್ಕೋಬೇಕು. 1 ಕಪ್ಪಿನಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಬೇಕಾದ್ರೆ ತೊಗೋಬೋದು, ಇಲ್ಲಾಂದರೆ ಅದರಲ್ಲೇ ಕೂಡ ಮಾಡ್ಕೋಬೋದಾಗುತ್ತೆ. ನಾನು ಇವಾಗ 1 ಕಪ್ಪಿನಷ್ಟು ಮೊಸರು ಹಾಕಿದ್ದೀನಿ. ಹುಳಿ ಮೊಸರಲ್ಲ, ಗಟ್ಟಿ ಮೊಸರು ಹಾಕಿದ್ದೀನಿ. ಮೊಸರು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮೊಸರು ಹಾಕಿದ್ರೆ ಚಪಾತಿ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಅಂತ ಅಷ್ಟೇನೆ. ನಾವು ಇದೊಂದು ಗಂಟೆ ಮುಂಚೆ ನಾವು ಕಲಸಿಟ್ಕೋಬೇಕಾಗುತ್ತೆ ಚಪಾತಿ, ಯಾಕಂದರೆ ಕಾಳೆಲ್ಲ ಇರುತ್ತಲ್ವ, ಸಿರಿಧಾನ್ಯ ಎಲ್ಲ ಸ್ವಲ್ಪ ನೆನೆಯಬೇಕು ಸ್ಮೂತ್ ಆಗೋದಕ್ಕೆ, ಇಲ್ಲಾಂದರೆ ಒರಟೊಟ್ಟಾಗಿ ಬರುತ್ತೆ. ನಾವು ತೆಳ್ಳಗೆ ಚಪಾತಿ ಒದ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನೋಡಿ, ನಾನು ಕಲಸಿಟ್ಬಿಡ್ತಾ ಇದ್ದೀನಿ. ಅಡುಗೆ ಮಾಡೋಕ್ಕೆ ರಾತ್ರಿಗೆ ಚಪಾತಿಗೆ ಮಾಡ್ತಿದ್ದೀನಿ. ಮಧ್ಯಾಹ್ನ ಸಾರು ಮಾಡಿದ್ದೆ, ಹೀರೆಕಾಯಿ ಸೊಪ್ಪಿನ ಸಾರು. ಇದಕ್ಕೆ ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ ಸಾರು, ಹಾಗಾಗಿ ನಾನು ಮಾಡಿದ್ದೀನಿ. ಚಪಾತಿಗೆ ಪೂರಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಸಾಗು ಥರ. ನೋಡಿ, ಇವಾಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನಾವು ಚಪಾತಿ ಹಿಟ್ಟಿನ ಅದಕ್ಕಿಂತ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬಾರ್ದು. ಇದು ಕಾಳೆಲ್ಲ ಇದಲ್ವ, ಹಾಗಾಗಿ ನಮಗೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಚಪಾತಿ ನಾದ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಇದ್ರಾಗಿ ಬರಬೇಕು. ನೋಡಿ, ಇವಾಗ ಎಣ್ಣೆ ಹಾಕಿ ನಾನು ಮುಚ್ಚಿಟ್ಬಿಟ್ಟು ನೆನೆಯಕ್ಕೆ ಇಟ್ಬಿಡ್ತೀನಿ.
1 ಗಂಟೆ ಟೈಮ್ ನೆನೆಯೋಕೆ ಇಟ್ಬಿಟ್ಟು ನಾನು ಇವಾಗ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ತಿದ್ದೀನಿ ಚಪಾತಿ ಜೊತೆಗೆ. ಮಧ್ಯಾಹ್ನದ ಸಾರು ಕೂಡ ಇದೆ, ಹೀರೆಕಾಯಿ ಬೇಳೆ ಸಾರಿದೆ, ಆದ್ರೂ ಅದ್ರ ಜೊತೆಗೆ ಬೀಟ್ರೂಟ್ ಪಲ್ಯ ಮಾಡ್ತಿದ್ದೀನಿ. ಬೀಟ್ರೂಟ್ ಪಲ್ಯಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ, 1 ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು 1-2 ಕಡ್ಡಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. 1-2 ಕಡ್ಡಿ ಕರಿಬೇವು ಹಾಕ್ಕೊಂಡು ದೊಡ್ಡದು ಒಂದು ಈರುಳ್ಳಿನ ಸಣ್ಣದಾಗಿ ಉದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸೀಸಬಾರ್ದು, ಈರುಳ್ಳಿನ ಕಲರ್ ಚೇಂಜ್ ಆದರೆ ಚೆನ್ನಾಗಿರೋದಿಲ್ಲ. ನೋಡಿ ಇವಾಗ ಇದನ್ನು ಈ ಥರ ಟ್ರಾನ್ಸ್ಪರೆಂಟಾಗಿ ನಾವು ಇದು ಮಾಡ್ಕೊಳ್ತಾ ಇದ್ದೀನಿ. 6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಸ್ವಲ್ಪ ಸಿಹಿ ಇರುತ್ತಲ್ವ, ಖಾರ ತಿನ್ನೋರು ಇನ್ನೊಂದು 2 ಹಾಕ್ಕೋಬೋದು. ನಮ್ಮ ಮನೇಲಿ ಖಾರ ಕಮ್ಮಿ ತಿಂತಾರೆ, ಹಾಗಾಗಿ ಒಂದು 6-7 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾನು ನೋಡಿ ಒಂದು ಮೀಡಿಯಮ್ ಸೈಜಿಂದು ಒಂದು 3 ಗಡ್ಡೆ ಅಷ್ಟು, ಅಂದರೆ ಒಂದು ಅರ್ಧ kg ಅಷ್ಟು ಬೀಟ್ರೂಟನ್ನು ನಾನು ತುರಿದಿಟ್ಕೊಂಡಿದ್ದೆ. ಕಟ್ ಮಾಡಿ ಹಾಕಿದ್ರೆ ನಮಗೆ ಊಟಕ್ಕೆ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ತುರಿದು ಹಾಕಿದಾಗ ನಮಗೆ ಚಪಾತಿಗೆ, ಪೂರಿಗೆ, ದೋಸೆಗೆ ಅದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಕ್ಕೊಂಡು ಇದಕ್ಕೆ ನಾವು ನೀರು ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ನಮಗೆ ಇದರಲ್ಲೇ ರಸ ಬರುತ್ತಲ್ವ, ಇದರಲ್ಲೇ ನೀರು ಬಿಡುತ್ತೆ ಬೀಟ್ರೂಟಲ್ಲಿ. ಹಾಗಾಗಿ ನಾವು ತಿರುಗಿಸ್ಬಿಟ್ಟು ನಾವು ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ಟು ನಾವು ಫಸ್ಟೇ ಉಪ್ಪು ಹಾಕಬಾರ್ದು. ಉಪ್ಪು ಹಾಕಿದ್ರೆ ನಮಗೆ ತರಕಾರಿ ಕಮ್ಮಿ ಆಗುತ್ತಲ್ಲ, ಗೊತ್ತಾಗೋದಿಲ್ಲ. ನೋಡಿ ಈಗ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ನೋಡಿ ಎಷ್ಟು ಕಡಿಮೆ ಆಗೋಯ್ತು. ನಾವು ಬಾಣಲಿ ತುಂಬ ಹಾಕಿದ್ವಿ, ಕಡಿಮೆ ಆಗೋಯ್ತು. ನೋಡಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ತೆಂಗಿನಕಾಯಿ ನೀವು ತುಂಬ ಹೊತ್ತು ಬೆಳಗ್ಗೆ ಮಾಡಿ ರಾತ್ರಿ ಗಿಡ ಹಾಕಿದರೆ ಬೇಡ, ಅವಾಗಿಂದ ಆವಾಗ ತಿನ್ನಂಗಿದೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕ್ಕೊಂಡಿದ್ದೀವಿ. ಇವಾಗ ನಮಗೆ ಪಲ್ಯ ಇಷ್ಟೇ ಇರುತ್ತಲ್ವ, ಇವಾಗ ನಮಗೆ ಹದ ಗೊತ್ತಾಗುತ್ತೆ, ಉಪ್ಪಿನ ರುಚಿ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಇವಾಗ ನೋಡಿ ತೆಂಗಿನಕಾಯಿ ಹಾಕಿದ್ಮೇಲೆ ನಾವು ಅದರ ತೆಂಗಿನಕಾಯಿ ತುಂಬ ಫ್ರೈ ಆಗೋ ತನಕ ಬಿಡಬಾರ್ದು, ಎಣ್ಣೆ ಬಿಡೋ ತನಕ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡು 1-2 ನಿಮಿಷ ನಾವು ಮುಚ್ಚೋಣ. ಬೀಟ್ರೂಟಲ್ಲಿರೋ ನೀರಿನ ಅಂಶ ಹೋಗೋ ತನಕ ನಾವು ಮುಚ್ಚಿದ್ರೆ ಸಾಕು. ಅಷ್ಟೊತ್ತಿಗೆ ಬೀಟ್ರೂಟ್ ಕೂಡ ಬೆಂದ್ಬಿಟ್ಟಿರುತ್ತೆ. ನೋಡಿ ಬೀಟ್ರೂಟು ನಮಗೆ ರಕ್ತ ಕಡಿಮೆ ಇರೋರಿಗೆ ರಕ್ತ ಆಗುತ್ತೆ, ಮತ್ತು ಬೀಟ್ರೂಟು ತುಂಬ ಆರೋಗ್ಯಕರವಾದದ್ದು. ಮತ್ತು ನೋಡಿ ಇದು ಚೆನ್ನಾಗಿರುತ್ತೆ. ರಕ್ತ ಕಡಿಮೆ ಇರೋರು ಬೀಟ್ರೂಟ್ ತಿಂದಾಗ ರಕ್ತ ಸೇರುತ್ತೆ ಅಂತಾರೆ, ಡಾಕ್ಟ್ರುಗಳು ಕೂಡ ಅಡ್ವೈಸ್ ಮಾಡ್ತಾರೆ. ಶುಗರ್ ಇರೋರು ದಯವಿಟ್ಟು ಬೀಟ್ರೂಟನ್ನು ತಿನ್ನೋಕ್ಕೆ ಹೋಗಬೇಡಿ. ಇದಕ್ಕೆ ನಾನು 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿನ ಹಾಕಿದಾಗ ನಮಗೆ ಫ್ಲೇವರ್ ಚೆನ್ನಾಗಿರುತ್ತೆ ಪಲ್ಯ. ನೋಡಿ ಇವಾಗ ಪಲ್ಯ ಆಯಿತು. ಪಲ್ಯ ಆದಮೇಲೆ ನಾನು ಚಪಾತಿನ ತೀಡ್ಕೊಂಡಿದ್ದೀನಿ. ನೋಡಿ ಎಷ್ಟು ತೆಳ್ಳಗೆ ತೀಡ್ಕೊಂಡಿದ್ದೀವಿ ನಾವು. ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಂದರೆ ಚಪಾತಿ ತುಂಬ ತೆಳುವಾಗಿ ಬರೋದಿಲ್ಲ, ಪೇಪರ್ ಥರ ನಾವು ತೀಡೋದಕ್ಕೆ ಬರೋದಿಲ್ಲ, ಕಾಳುಗಳೆಲ್ಲ ಇದೆಯಲ್ಲ, ಹಾಗಾಗಿ ನೋಡಿ ಇವಾಗ ಚಪಾತಿನೂ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಾವು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವಿಡಿಯೋ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಲೈಕ್ ಮಾಡೋದಿಲ್ಲ, ಕಮೆಂಟ್ ಮಾಡೋದಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮಗೂ ಸ್ವಲ್ಪ ಪ್ರೋತ್ಸಾಹ ಕೊಡಿ. ವಿಡಿಯೋ ಮಾಡೋದಕ್ಕೆ ನಮಗೂ ಇಷ್ಟ ಆಗುತ್ತೆ. ದಯವಿಟ್ಟು ವಿಡಿಯೋ ನೋಡಿದವರು ದಯವಿಟ್ಟು ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಏನೋ ಒಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಲೈಕ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡಬೇಡಿ. ನಮಗೆ ವ್ಯೂಸ್ ಇರುತ್ತೆ, ಮತ್ತು ವ್ಯೂಸ್ ಮಾತ್ರ ಇರುತ್ತೆ, ಕಮೆಂಟ್ ಇರೋದಿಲ್ಲ, ಲೈಕ್ ಇರೋದಿಲ್ಲ, ಸಬ್ಸ್ಕ್ರೈಬ್ ಇರೋದಿಲ್ಲ. ಸಬ್ಸ್ಕ್ರೈಬ್ ಇರೋಷ್ಟೇ ಇರುತ್ತೆ, ಲೈಕ್ಸ್ ಒಂದು ಇರೋದಿಲ್ಲ, ಕಮೆಂಟ್ ಒಂದು ಇರೋದಿಲ್ಲ, ವ್ಯೂಸ್ ಮಾತ್ರ ಬರುತ್ತೆ. ದಯವಿಟ್ಟು ಹಾಗೆ ಮಾಡಬೇಡಿ. ನೋಡೋರು ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ನೋಡಿ ಚಪಾತಿ ಯಾವ ಥರ ಬರ್ತಿದೆ ಅಂಥೇಳಿ. ನೋಡಿ ಇದು ಬಂದ್ಬಿಟ್ಟು ನಾನು ಮೀಶೋದಲ್ಲಿ ತಗೊಂಡಿದ್ದೆ, ಮತ್ತ ಥರ ಇದೆ. ಇದು ಮತ್ತ ಥರನೂ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿ ನಾವು ತಿರುಗಿಸ್ಕೊಂಡು ಚಪಾತಿನ ಕೈಯಲ್ಲಿ ಒತ್ಕೊಂಡು ಸುತ್ತು ಬೇಯಿಸ್ಕೋಬೋದು. ಕಲಿಯೋರಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿ. ನಮಗೆ ಕೈ ಇದಾಗ್ದಿರ ನಮಗೆ ಚಪಾತಿ ಎತ್ತೋದು ನಾವು ಸ್ಪೂನಲ್ಲಿ ನಾವು ಪ್ರೆಸ್ ಮಾಡಿದ್ರೂ ನಮಗೆ ಅಷ್ಟೊಂದು ಇದರಲ್ಲಿ ಬರೋದಿಲ್ಲ. ನೋಡಿ ಈ ಥರ ಪ್ರೆಸ್ ಮಾಡಿದಾಗ ಸುತ್ತಿ ಬೇಯುತ್ತೆ ಚಪಾತಿ, ಜೀರ್ಣಶಕ್ತಿನೂ ಆಗುತ್ತೆ. ನಮ್ಮ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.